ನಮಸ್ಕಾರ ರೀ. ಏನಪ್ಪ ಮತ್ತೆ ಉಂಡೆ ತೋರ್ಸಕತ್ತಾರ ಇವರು ಬ್ಲಾಗ್ನಾಗ, ಮತ್ತೇನು ಬೇರೆ ಹೇಳವಲ್ರು ಅನ್ಕೋಬೇಡ್ರಿ. ನೋಡಿರಿ, ಇವತ್ತು ನಾವು ನಮ್ಮ ಸೈಡ್ ಎಲ್ಲ ಮದ್ವೆ ಫಿಕ್ಸ್ ಆದವ್ರಿಗೆ ಉಂಡೆ ಹಬ್ಬ ಮತ್ತು ಆರತಿ, ಗೌರಿ ಹುಣ್ಣಿಮೆಗೆ ಎಲ್ಲ ಆರತಿ ಕೊಡ್ತೀವಿ ನೋಡಿರಿ. ಅದ್ರಂಗೆ ಈಗ ಮದ್ವೆ ಫಿಕ್ಸ್ ಆಗೈತೆ ರೀ ನಮ್ಮ ಇದರಿಂದ. ಅವ್ರಿಗೆ ಉಂಡೆ ಕೊಡಕ್ಕೆ ಒಯ್ಯಕತ್ತಿದ್ವಿ. ಅದನ್ನು ನಿಮ್ಗೆ ಶೇರ್ ಮಾಡ್ಕೊಳೋಣ ಅಂಥೇಳಿ ಈ ವಿಡಿಯೋ ಮಾಡಿ ನೋಡಿರಿ. ಇವತ್ತು ನಾವು ಇದೇ ಊರಾಗ ಐತ್ರಿ ಅವ್ರ ಮನೆ, ನಮ್ಮ ಊರಾಗ. ಹೀಗಾಗಿ ನಾವು ಆರತಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಳತ್ತೀವಿ ನೋಡಿರಿ. ನಾವು ಮನ್ಯಾಗ ಮಾಮೂಲು ಸೈಜ್ಕಿನ ಸ್ವಲ್ಪ ದೊಡ್ಡ ಮಾಡಿರ್ತೀವಿ ರೀ ಇವು ಉಂಡಿನ ಆರತಿ ಕೊಡಕ್ಕೆ ಅಂಥೇಳಿ. ಮಂದಿ ಎಲ್ಲರೂ ಕೂಡಿ ಆರತಿ ಕೊಡಕ್ಕೆ ಒಂದು 4 ಮಂದಿಗೆ, ಓಣ್ಯಾನವ್ರಿಗೆ ಎಲ್ಲರಿಗೆ ಕರ್ಕೊಂಡೋಗಿ ಇದೊಂದು ಪದ್ಧತಿ ನೋಡಿರಿ ಮಾಡೋದು ನಾವು. ನೋಡಿರಿ, ಎಲ್ಲವೂ ಮನ್ಯಾಗ ಯಾವ್ಯಾವ ಉಂಡೆ ಮಾಡಿರ್ತೀವಿ ಅವು ಉಂಡೆ ಇಟ್ಕೋತೀವಿ. ಮತ್ತು ಇವತ್ತು ಮತ್ತು ಒಂದು ಸ್ಪೆಷಲಾಗಿ ಮಂಡಾಳು ಉಂಡೆ ಮತ್ತು ಹೊರಗ್ಲಿದ್ದ ಸ್ವಲ್ಪ ಕಡಿಮೆ ಅಂತೇಳಿ ಒಂದು 4 ಬೂಂದಿ ಉಂಡೆನೂ ತರಿಸಿದ್ವಿ ರೀ. ಎಲ್ಲವೂ ಚಲೋ ಹೊತ್ನಾಗ ಜೋಡಿಸ್ಕೊಂಡು ಒಂದು 6-7 ಕಿಲೋ ಆದವು ರೀ. ಅವು ಹೊತ್ಕೊಂಡು ಹೋಗೋದಾಗಲಿಲ್ಲ, ಅಷ್ಟು ಉಂಡೆ ಮಾಡಿದ್ವಿ ನಾವು. ತೊಗೊಂಡು ಗಾರ್ಗಿ, ಚಕ್ಲಿ ಮತ್ತು ಇವು ಏನು ಶಂಕರಪಾಳೆ ಎಲ್ಲವೂ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿರಿ. ಎಲ್ಲವೂ ಅವರಿಗೆ ತೊಗೊಂಡು ಹೋಗ್ಬೇಕು ರೀ. ಹಂಗೆ ಬಾಳೆಹಣ್ಣು 1-2 ದಂಡಿ ಮತ್ತು ಎಲೆ ಅಡಿಕೆ ಮತ್ತೊಂದು ಸೀರೆ, ಮಗಳು ಕುಂತು ಹುಡುಗಿಗೆ ಒಂದು ಜಂಪರ್ ಪೀಸ್ ಒಯ್ದಿರ್ತೀವಿ ರೀ. ಎಲ್ಲವೂ ಆ ಹುಡುಗಿ ಕುಂದರ್ಸಿ ಅವರು ಫಸ್ಟ್ ಒಂದು ಸೀರೆ ಉಟ್ಕೊಂಬಂದಿರ್ತಾರೆ ರೀ. ಅದನ್ನು ನಮ್ಮ ಸೀರೆನ ಕೈಯಾಗ ಕೊಟ್ಟು ಫಸ್ಟ್ ಉಟ್ಕೊಂಬ ಅಂತ ಕಳಿಸಿರ್ತಾರೆ. ಆ ಸೀರೆ ಉಟ್ಕೊಂಬಂದಿಂದ ಅವರಿಗೆ ವಿಭೂತಿ, ಕುಂಕುಮ, ಅರಿಶಿನ ಹಚ್ಚಿ ದಂಡೆ ಹಾಕ್ತಾರೆ ನೋಡಿರಿ. ದಂಡೆ ಹಾಕಿ ಎಲ್ಲರಿಗೆ ದಂಡಿನ ಫಸ್ಟ್ ಮುಡಿಸ್ತಾರೆ. ಆಮೇಲೆ ಆ ಹುಡ್ಗಿಗೆ ಹಾಕ್ತಾರೆ ನೋಡಿರಿ. ಅಷ್ಟು ಹಾಕಿಂದ ಇಬ್ಬರಿಗೂ ದಂಡೆ ಹಾಕ್ತಾರೆ ರೀ. ಹಾಕಿ ಹುಡುಗಿಗೆ ಉಡಿ ತುಂಬ್ತಾರೆ ನೋಡಿರಿ. ಉಡಿ ತುಂಬಿ ಉಡ್ಯಾಗ ಏನಂದ್ರೆ ಬಾಳೆಹಣ್ಣು ಇಟ್ಟಿರ್ತಾರೆ ಮತ್ತು ಎಲೆ ಅಡಿಕೆ, ಬ್ಲೌಸ್ ಪೀಸ್ ಇಟ್ಟು ಉಡಿ ತುಂಬ್ತಾರೆ. ಮಗಳು ಕುಂತು ಹುಡುಗಿಗೆ ಒಂದು ಬ್ಲೌಸ್ ಪೀಸ್, ಎಲೆ ಅಡಿಕೆ ಕೊಡ್ತಾರೆ ನೋಡಿರಿ. ಆಮೇಲೆ ಈಗ ಉಂಡೆ ಹೆಂಗಾರ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ ರೀ. ಆದ್ರೆ ಎಲ್ಲರ ಮುಂದೆ ಒಂದು ಸ್ವಲ್ಪ ತಿಂದು ನೋಡುವ ಹೆಂಗೈತಿ ಅಂಥೇಳಿ ಸ್ವಲ್ಪ ತಿನ್ಸೇ ಬಿಡ್ತಾರೆ ನೋಡಿರಿ. ಉಂಡಿನ ಟೇಸ್ಟ್ ಮಾಡಿಸ್ತಾರೆ. ಚೆಂದಾಗಿ ಆರತಿ ಬೆಳಗ್ತಾರೆ ರೀ ಮುತ್ತೈದೆಯರು. ಆರತಿ ಬೆಳಗಿ ಗಂಡ ಹೆಸರು ಹೇಳ್ತಾರೆ ರೀ ಎಲ್ಲರೂ. ಬಂದವರು ಒಗಟ ಇಟ್ಟು ಹೇಳ್ತಾರೆ ರೀ, ಬರ್ಲಾರ್ದವ್ರು ಹಂಗೆ ಹೇಳ್ತಾರೆ ಗಂಡನ ಹೆಸರು. ಆದ್ರೆ ಆರತಿ ಬೆಳಗಿದ್ವಿ ಅಂದ್ರೆ ಕೇಳ್ತಾರೆ ರೀ, ಹೇಳು ಅಂಥೇಳಿ. ಹೀಗಾಗಿ ಎಲ್ಲರೂ ಚಂದ ಒಗಟ ಇಟ್ಟು ಹೆಸರು ಹೇಳಿದ್ವಿ ನೋಡಿರಿ. ಶಿವ ಪಾರ್ವತಿ ನಮ್ಮಪ್ಪ ಕೊಟ್ಟಂಥ ಕನ್ಯೆ ಕೀರ್ತಿ ವಿಶ್ವನಾಥರ ರಾಯರಿಗೆ ಮಾಡುವೆನು ಮಂಗಳಾರತಿ. ಇವರು ನಮ್ಮ ಅಜ್ಜಿ ನೋಡ್ರಿ ಹೆಸರು ಹೇಳವ ಅಂತಂದಿದ್ದಕ್ಕೆ ಎಂಥ ಚಂದ ಹೆಸರು ಹೇಳಿದ್ರೆ ನೀವು ಕೇಳ್ರಿ ಏನು ಹೆಸರು ಹೇಳಿದ್ರು ಅಂಥೇಳಿ. ಇವರು ಚಂದಾಗಿ ಹೆಸರು ಹೇಳಿದ್ರು. ಬೆಳಕು ಕಲ್ಸಕ್ಕೆ ನಕ್ಷತ್ರ ಬೆಳಕಿಲ್ಲ ಅಕ್ಷರ ಬರ್ತಾರೆ. ನಮ್ಗೆ ಅಷ್ಟಕ್ಕೊಂದು ಒಟ್ಟ ಇಟ್ಟು ಹೆಸರು ಹೇಳಕ್ಕೆ ಬರಂಗಿಲ್ಲ ರೀ. ಹೀಗಾಗಿ ಬರೀ ಹೆಸರು ಅಷ್ಟೇ ಹೇಳಿದೆ. ಇಂಥ ಒಂದು ಪದ್ಧತಿ ಯಾಕೆ ಮಾಡ್ಕೊಂಬಂದ್ರು ಅಂತಂದ್ರೆ ಒಬ್ರಿಗೊಬ್ರು ಪರಿಚಯ ಆಗಲಿ, ಗಂಡನವರು ಹೆಣ್ಣವ್ರ ಮನೆಯವರು ಪರಿಚಯ ಆಗಲಿ, ಹೊಂದಾಣಿಕೆ ಬರಲಿ, ಹೋಗಿ ಬರೋದು ಮಾಡಲಿ ಅಂಥೇಳಿ ಈ ಪದ್ಧತಿನ ಮಾಡ್ಕೋತ ಬಂದ್ರಂತ ನೋಡಿರಿ ಹಿರಿಯರು. ಹಂಗೆ ನಾವು ಮುಂದುವರ್ಸ್ಕೊತ ಹೊಂಟೀವಿ. ಈಗ ನೋಡಿರಿ ಎಲ್ಲರೂ ಆರತಿಗಿಂದ ಅವರು ಎದ್ದು ಕರ್ಕೊಂಡು ಹೋಗಿ ಈಗ ಜಗಲಿ ಮುಂದೆ ಹೋಗಿ ಕೇಶಿ ಅಲ್ಲಿ ಉಂಡೆ ಅದನ್ನೆಲ್ಲ ಇಟ್ಟು ದೇವ್ರಿಗೆ ಕೈ ಮುಗಿದು ಬಂದು ಎಲ್ಲರಿಗೆ ನಮಸ್ಕಾರ ಮಾಡ್ತಾಳ್ರಿ ಹುಡುಗಿ. ಆಮೇಲೆ ಈಗ ನಾಷ್ಟ ಹಂಗೆ ಬಂದವ್ರಿಗೆ ಅಂತ ಹಂಗೆ ಕಳ್ಸಂಗಿಲ್ಲ ರೀ. ಸ್ವಲ್ಪ ಚುಮ್ಮರಿ ಮಂಡಾಳ ಮಾಡಿದ್ರೆ ನಾಷ್ಟ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ ನೋಡಿರಿ. ಇದಿಷ್ಟು ನಮ್ದು ಇವತ್ತಿಂದ ಬ್ಲಾಗ್ ಆಗಿತ್ತು. ನೀವು ಹೆಂಗೆ ಆಚರಿಸ್ತೀರಿ, ನೀವು ಏನೇನು ಪದ್ಧತಿ ಮಾಡ್ತೀರಿ ಕಮೆಂಟ್ ಮಾಡಿರಿ.